ಮೇಡಮ್, ನಿನ್ನೆ ಮಹಿಳೆಯರಿಗೋಸ್ಕರ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ರಿ. ಇವತ್ತಿಷ್ಟು ಜನ ಎಲ್ಲರೂ ಕೂಡ ಪುರುಷರು, ಒಂದು ಶಾಸಕಿ ಮಹಿಳೆ, ಅದು ಕೂಡ ಆ ತುಂಬಾ ಖುಷಿ ಆಗುತ್ತೆ ನನಗಂತೂ. ಸೊ ಹೇಗೆ ಹೆಗಲಿ ಕೊಟ್ಟು ಜನ ಸಹಕಾರ ಕೊಡ್ತಾರೆ ನಿಮಗೆ ಅಂತ? ನಿಜವಾಗ್ಲೂ ನನಗ ತಾವ್ ಹೇಳಿದ ಪ್ರಕಾರ ನನ್ನ ದೇವದುರ್ಗ ಎಲ್ಲಾ ಮತದಾರರು, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಹೆಗ್ಲಿಗೆ ಕೊಟ್ಟು ಒಬ್ಬ ತಾಯಿಯ ಒಂದು ಭಾವನೆ ಇಟ್ಕೊಂಡು ಒಂದು ಸೋದರತ್ವವನ್ನು ಇಟ್ಕೊಂಡು ಅವ್ರು ನನ್ನ ಜೊತೆಲಿ ಅದಾರ. ಮಹಿಳೆಯರು ಅವ್ರು ಬರಕ್ ಆಗೋದಿಲ್ಲ ಅಲ್ಲ, ಇಲ್ಲಿವರೆಗೆ ಬಂದು ಅವ್ರ ಕೆಲ್ಸಗಳ ಕಾರ್ಯಾಲಯಕ್ಕೆ ಬರಷ್ಟು ಒಮ್ಮೊಮ್ಮೆ ಅವರಿಗೆ ಬಿಡುವಿರೋದಿಲ್ಲ. ಆದ್ರೆ ಎಲ್ಲ 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 ನಮ್ಮ ಮುಖಂಡರೆಲ್ಲ ಬರ್ತಿರ್ತಾರ. ಆದ್ರೂ ಕೂಡ ಕೆಲವೊಂದು ಮಹಿಳೆಯರು ಬಂದ್ ಭೇಟಿ ಆಗ್ತಿರ್ತಾರ. ಎಲ್ಲ ಸಂಘದ ಮಹಿಳೆಯರು ಬರ್ತಾರ. ಮತ್ತೆ ಏನಾದ್ರೂ ವಿಷಯಗಳಿದ್ರೆ ಭೇಟಿ ಆಗಕ ಮಹಿಳೆಯರು ಕೂಡ ಬರ್ತಾರ. ಆದ್ರೆ ಇವತ್ತು ಆದಷ್ಟು ಬರ್ಬೋದು, ಹೇಳಕ್ ಆಗಲ್ಲ. ಹಂಗಾಗಿ ಈಗ ಮಹಿಳೆಯರ ಕಾರ್ಯಕ್ರಮ ಯಾಕೆ ನಾವ್ ವಿಶೇಷವಾಗಿ ಹಾಕೊಂಡ್ವಿ ಅಂದ್ರೆ, ನಾವು ದಿನನಿತ್ಯ ನಾವು ಎಲ್ಲ ಗಂಡ್ಮಕ್ಳ ಭೇಟಿ ಆಗೋದು, ಲೀಡರ್ಸ್ ಭೇಟಿ ಆಗೋದು, ರೈತರನ್ನ ಭೇಟಿ ಆಗೋದು ಮಾಡ್ತೀವಿ. ವಿಶೇಷವಾಗಿ ಮಹಿಳೆಯರಿಗೆ ನಾನು ಭೇಟಿ ಆಗ್ಬೇಕಲ್ಲ ಅನ್ನೋ ಒಂದು ಕಾರಣದಿಂದ ನಾನು ಪ್ರತಿ ಒಂದು ಊರಿಗೆ ಹೋಗಿ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮಹಿಳೆಯರದೇ ವಿಶೇಷವಾದಂತ ಒಂದು ಸಮಸ್ಯೆಗಳು, ಅವ್ರದೇ ಆದಂತ ಒಂದು ಕಾರ್ಯಕ್ರಮ, ಮತ್ತೆ ಏನಂತಾರ ಶಾಸಕರ ನಡೆ ಮಹಿಳೆಯರ ಕಡೆ ಅಂತೇಳಿ ನಾವು ಆ ಕಾರ್ಯಕ್ರಮದ ಹೆಸರಿಟ್ಟಿವಿ. ಅಂದ್ರೆ ಇದು ನಮ್ ಕಾರ್ಯಕ್ರಮ, ನಮ್ಮಲ್ಲಿಗೆ ಅವ್ರು ಖಂಡಿತವಾಗ್ಲೂ ಮೇಡಮ್ ನಮ್ ಭೇಟಿಯಾಗಕ್ಕೆ ಬಂದಾರ ಅನ್ನೋಂಥದ್ದು ಅವರಿಗೆ ಒಂದು ಮನವರಿಕೆ ಆಗ್ತದ. ಹಂಗಾಗಿ ಅವ್ರು ಬಂದು ಅವ್ರ ಸಮಸ್ಯೆಗಳನ್ನ ಅವ್ರು ಹೇಳಿಕೆ. ನೀವು ಕಮಿಟಿ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡೋದಕ್ಕೆ ಹೋದಾಗ ಬೆಂಗಳೂರಿಗೆ, ಸೊ ಇಲ್ಲಿ ಯಾರು ಅಟೆಂಡ್ ಮಾಡ್ತಾರೆ ನಿಮ್ಮ ಅನುಪಸ್ಥಿತಿಯಲ್ಲಿ? ಇಲ್ಲಿ ಪಿ ಎಗಳಿರ್ತಾರ ಸರ್, ಆಪರೇಟರ್ ಇರ್ತಾರ, ಮುಖಂಡರು ಇರ್ತಾರ. ನಾನಂತರ ವಾರದಾಗ ಒಂದ್ 2 ಸಲ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತಿರ್ತೀನಿ. ಅದಾದ್ಮೇಲೆ ಹೋಗಿ ಬರೋದಕ್ಕೆ 3 ದಿನ ನಾನು ಸಮಯ ಹಿಡಿತದ. ಉಳಿದ ದಿನಗಳೆಲ್ಲ ನಾನು ಇಲ್ಲಿ ಇರ್ತೀನಿ. ನಾನು ಇಲ್ದಂತ ಸಂದರ್ಭದಲ್ಲಿ ಪಿ ಎಗಳು ಮತ್ತೆ ನಮ್ಮ ಲೀಡರ್ಸ್ ಎಲ್ಲ ಅಟೆಂಡ್ ಮಾಡ್ತಾರೆ. ಬಹಳಷ್ಟು ಜನ ಶಾಸಕರು ಹೇಳ್ತಾರೆ ಕಮಿಟಿ ಮೀಟಿಂಗ್ ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗಿ ಅಟೆಂಡ್ ಮಾಡ್ಬೇಕು, ಇದಕ್ಕೇನಾದ್ರೂ ಪರ್ಯಾಯ ವ್ಯವಸ್ಥೆ ಬೇಕು ಅನ್ನುವಂತ ಡಿಮ್ಯಾಂಡ್ ತುಂಬಾ ಜನರದ್ದಿದೆ. ಯಾಕೆಂತಂದ್ರೆ ಕ್ಷೇತ್ರಕ್ಕೆ ಒಂದು ವಾರದಲ್ಲಿರುವಂತ ಅಷ್ಟು ದಿನಗಳಲ್ಲಿ 3 ದಿನ ನಾವು ಬೆಂಗಳೂರಿಗೆ ಕೊಟ್ಟು ಬಿಟ್ರೆ, ಇನ್ನು ಉಳಿದ ದಿನಗಳಲ್ಲಿ ಜನಕ್ಕೆ ಸಿಗ್ತೀವಿ, ಕೆಲವೊಂದು ದಿನಗಳಲ್ಲಿ ಅವೈಲಬಲ್ ಇರಲ್ಲ. ಜನ ಏನ್ ಅನ್ಕೋತಾರೆ ಅಂತಂದ್ರೆ ನಾವು ಬೆಂಗಳೂರಿಗೆ ಹೋಗಿ ಮೋಜು ಮಸ್ತಿ ಮಾಡ್ತೀವಿ ಅಂತ ಅನ್ಕೋತಾರೆ ಅಂತಾರೆ. ಇಲ್ಲ, ಈಗೆಲ್ಲ ಗೊತ್ತದಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತೆ ನಾವ್ ಏನ್ ಮಾಡ್ತೀವಿ, ಎಲ್ಲಿರ್ತೀವಿ ಅಂತೇಳಿ ಅವ್ರಿಗೆ ಎಲ್ಲರಿಗೂ ಗೊತ್ತಾಗೋದ್ರಿಂದ ನಮ್ಗೇನ್ ಆತರ ಅನುಭವಗಳಾಗಿಲ್ಲ. ಯಾರು ಮೋಜು ಮಸ್ತಿ ಮಾಡ್ತಾರೆ ಅಂತ ನಂದಿಲ್ಲ. ನಾನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನ್ ಬೆಂಗಳೂರು ಹೋದ್ರು ಕೂಡ ನಂದು ಇದ್ರಲ್ಲಿ LH-ನಲ್ಲಿ ಅಲ್ಲೇ ಒಂದು ಕಾರ್ಯಾಲಯ ಅದ ನಮ್ದು ಕಮಿಟಿ ಮೀಟಿಂಗ್ ಅಲ್ಲೇ ನಡೀತದ. ವಿಕಾಸ್ ಸೌಧ ಕೂಡ ಭೇಟಿ ಆಗಂತದ್ ಇರ್ತದ, ಅಲ್ಲೇ ಮಾಡಿ ಮತ್ತೆ ನಾನು ಪುನಃ ಅಲ್ಲೇ LH-ನಲ್ಲಿ ಉಳ್ಕೊಂಡ್ಬಿಡ್ತೀನಿ. ಹಂಗಾಗಿ ಎಲ್ಲರಿಗೂ ಗೊತ್ತಾಗ್ತದ, ನಮ್ ಕ್ಷೇತ್ರದಿಂದಾಗ್ಲಿ ನಮ್ ಜಿಲ್ಲೆದಿಂದಾಗ್ಲಿ ಯಾರೇ ಬಂದವರಿಗೆ ಮೇಡಮ್ ಇಲ್ಲೇ ಇರ್ತಾರ ಅಂತದ್ದು ಅವ್ರಿಗೆ ಸರಳವಾಗಿ ನಾನು ಸಿಗ್ತಾ ಇರ್ತೀನಿ. ಆತರ ನನ್ ಬಗ್ಗೆ ಯಾರು ಮಾತಾಡೋದಿಲ್ಲ. ಬೇರೆ ಶಾಸಕರ ಬಗ್ಗೆ ಕೂಡ ಆತರ ಮಾತಾಡೋಂಥದ್ದಿಲ್ಲ. ಎಲ್ಲರೂ ನಾವು ಕಷ್ಟ ಪಡ್ತಿರ್ತೀವಿ. ರಾಜ್ಯಾದ್ಯಂತ ಪ್ರತಿಯೊಬ್ರು ಶಾಸಕರು ಬಹಳ ಶ್ರಮ ವಹಿಸಿ ನಾವು ಅಧಿಕಾರಕ್ಕೆ ಬಂದು ಜನರ ಆಶೀರ್ವಾದ ತಗೊಂಡಿರ್ತೀವಿ. ಹಂಗಾಗಿ ಜನರಿಗೆ, ಶಾಸಕರಿಗೆ ಜನರೇ ಒಂದು ಆಸ್ತಿ ಇದ್ದಂಗ ನಮ್ಗ. ಅವ್ರ ಮನ್ಸ್ ನೋಯಿಸ್ಬಾರ್ದಂತೇಳಿ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ. ಅವ್ರು ಕೂಡ ನಂಬಿರ್ತಾರ. ಕ್ಷೇತ್ರದ ಜನ ನಮ್ಗೆ ಯಾವತ್ತು ನಮ್ನ ಆಯ್ಕೆ ಮಾಡೋದ್ರೊಳಗೆ ನಮಗ್ ಅರ್ಧದಷ್ಟು ನಂಬಿಕೆ ಬಿಟ್ಟಿರ್ತಾರ. ನಂಬಿದ ಮೇಲೆನೆ ನಮಗ್ ಓಟ್ ಹಾಕಿರ್ತಾರ. ಹಂಗಾಗಿ ಆ ರೀತಿ ನಾನು ಅನ್ಕೊಂಡಿಲ್ಲ.